ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಉರ್ದು ಹಿಂದಿ ಒಳಗೆ ಒಂದು ಕಹಾವತ್ತದ. ಒಬ್ಬ ವೈಶ್ಯ ಹೆಣ್ಮಗಳು ಹೇಳಿದ ಮಾತು, ಜಮೀ ಬೇಚು ಜಮಾ ಬೇಚು, ಮಕ್ಕಿ ಬೇಚು ಮಕಾ ಬೇಚು, मैंने तो जवानी बेची, मैंने तो जवानी बेची चंद लम्हों को टालने के लिए, लेकिन लोगों ने तो खुदा को बेचा अपने मतलब निकालने के लिए. ತಮ್ಮ ಸ್ವಾರ್ಥ ಸಲುವಾಗಿ ದೇವರನ್ನು ಮಾರಾಟ ಮಾಡ್ತಾರೆ, ದೇವರ ಸಲ ಮೇಲೆ ಮೋಸಗಳ ಮಾಡ್ತಾರೆ. ಅದಕ್ಕಿಂತ ನಾನು ಎಷ್ಟೋ ಗುಣ ಅಂತ ಒಬ್ಬ ವೈಶ್ಯ ಹೆಣ್ಮಗಳು ಹೇಳಿದ ಮಾತುಗಳು. ಒಂದೂರಲ್ಲಿ ಕಾಕತಾಳೀಯವಾಗಿ ಒಂದು ವೈಶ್ಯ, ಒಬ್ಬ ದೊಡ್ಡ ಪಂಡಿತರು, ಪೂಜಾರರು, ಗುಡಿ ಪೂಜಾರರು ಒಂದೇ ದಿವಸ ಆಯ್ತಾರೆ. ಒಂದು ದೇವಸ್ಥಾನ, ಅಲ್ಲಿ ಒಬ್ಬ ಪಂಡಿತರು ಇರ್ತಾರೆ. ಅವ್ರ ದಿನ ಪೂಜಾ ಪುನಸ್ಕಾರ ಕಾರ್ಯಕ್ರಮಗಳು, ಅವ್ರದ್ದೇ ಆದಂಥ ಭಕ್ತಿ ಮಾರ್ಗದಲ್ಲಿ ನಡೆಯೋದು, ಬಹಳ ಸಾತ್ವಿಕ ಸ್ವಭಾವ, 24 ಗಂಟೆ ಆಚರಣೆಗಳು, ದೇವರು ದಿಂಡರು ಅದೇನು ಮಾಡೋದಾದ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ಮಾಡ್ತಾ ಅವರು ಜೀವನ ಕಳೀತಿರ್ತಾರೆ. ಸ್ವಲ್ಪ ದೂರದಲ್ಲಿ ಒಬ್ಬ ವೈಶ್ಯ ಹೆಣ್ಮಗಳ ಮನೆ ಇರ್ತದೆ. ಆಕಿನ ಮನೆಯಲ್ಲಿ ದಿನ ಸಾಯಂಕಾಲ ನೃತ್ಯ, ಸಂಗೀತ, ಗ್ರಾಹಕರು ಬರೋದು, ಮದ್ಯಪಾನ ಕುಡಿಯೋದು, ಈ ರೀತಿ ಎಲ್ಲ ದುಷ್ಕೃತ್ಯಗಳು ಅಲ್ಲಿ ನಡೀತಾ ಇರ್ತವೆ. ಇಲ್ಲಿ ಒಳ್ಳೆಯ ಎಲ್ಲ ಕಾರ್ಯಕ್ರಮಗಳು, ಅಲ್ಲಿ ಎಲ್ಲ ದುಷ್ಕೃತ್ಯಗಳು. ಕಾಕತಾಳೀಯವಾಗಿ ಇಬ್ಬರು ಒಂದೇ ದಿವಸ ಸಾಯ್ತಾರಂತ. ಇದೊಂದು ಕಾಲ್ಪನಿಕ ಕಥೆ. ಯಮಧರ್ಮರಾಜರು ಕರ್ಕೊಂಡು ಹೋಗಲ್ಕ ಅವರು ಹೇಳ್ತಾರಂತ ಇಬ್ಬರಿಗೆ, ಗುರುಗಳೇ, ಪಂಡಿತರೇ, ನಿಮಗೆ ನರಕ ಪ್ರಾಪ್ತಿಯಾಗ್ಯದ, ಈ ವೇಶ್ಯ ಹೆಣ್ಮಗಳಿಗೆ ಸ್ವರ್ಗ ಪ್ರಾಪ್ತಿಯಾಗ್ಯದ. ಪಂಡಿತರಿಗೆ ಎಲ್ಲಿಲ್ಲದ ಕೋಪ. ನಾನು 24 ಗಂಟೆ ದೇವಸ್ಥಾನದಲ್ಲಿದ್ದು ಹೊರಗೆ ಹೋಗಲಾರ್ದಂಗೆ ದೇವರು ಪೂಜಾ ಪುನಸ್ಕಾರ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತಾ ನಾನು ಕಾಲ ಕಳೆದಿದ್ದೀನಿ. ಆ ಹೆಣ್ಮಗಳು, ವೇಶ್ಯ ಹೆಣ್ಮಗಳು, ತನ್ನ ಶರೀರನ ಮಾರ್ತಾ ಮಂದಿಗೆ ಹಾದಿ ತಪ್ಪಿಸ್ತಾ ಅನೇಕ ದುರ್ವ್ಯವಹಾರಗಳನ್ನು ಮಾಡಿದಂಥ ಹೆಣ್ಮಗಳಿಗೆ ಸ್ವರ್ಗ, ಇದ್ಯಾಕೆ ಸಾಧ್ಯ? ಅವರಂತಾರೆ, ನಮಗದೇನು ಗುರುತಿಲ್ಲ, ಚೀಟಿಯಲ್ಲಿ ಬರೆದಿದ್ದಾರೆ ಗುರುಗಳೇ, ಅದರ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಇದು ನಾನು ಒಪ್ಪೋದಿಲ್ಲ, ಚಿತ್ರಗುಪ್ತರ ಹತ್ರ ಹೋಗೋಣ ನಡ್ರಿ. ಚಿತ್ರಗುಪ್ತರ ಹತ್ರ ಹೋಗ್ತಾರಂತ. ಅವ್ರಂತಾರೆ, ಹೀಗೆಲ್ಲ ಕೇಳಿಲ್ಲ, ಹಾಗಾಗಬಾರ್ದು, ಪಾಪ ಪಂಡಿತರು ಇವರೆಲ್ಲ ದಿನ ಪೂಜಾ ಪುನಸ್ಕಾರ ಇಷ್ಟೆಲ್ಲ ಮಾಡಿದವರು, ಈ ಹೆಣ್ಮಗಳಿಗೆ ನರಕ ಆಗ್ಬೇಕು, ಇವರಿಗೆ ಸ್ವರ್ಗ ಆಗಬೇಕು, ನಾನು ನೋಡ್ತೀನಿ ನಿಂದಿರಿ, ಎದಕ್ಕೆ ಕಾರಣ ಅಂತೇಳಿ ಅವರೆಲ್ಲ ಡೀಟೇಲ್ಸ್ ಕಾರಣಗಳನ್ನು ನೋಡ್ತಾರಂತ. ನೋಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಪಂಡಿತರೇ, ನಿಮಗೆ ನರಕ ಆಗಿದ್ದೇ ಕರೆಕ್ಟ್ ಅದ, ಆ ಹೆಣ್ಮಗಳಿಗೆ ಸ್ವರ್ಗ ಆಗಿದ್ದೇ ಕರೆಕ್ಟ್ ಬರ್ದಾರ, ಎದಕ್ಕೆ ಹೀಗ್ಯಾಕಾಯಿತು ಅಂತ ಹೇಳಿದಾಗ ಅವರು ಹೇಳಿದ ಮಾತು ಇವೆಲ್ಲ ಕಾಲ್ಪನಿಕ ಇರ್ತಾವೆ. ಇದರಿಂದನೇ ಉದ್ದೇಶ ಸಮಾಜದಲ್ಲಿ ಶುಭ್ರತೆ ಮಾಡೋದ್ರ ಸಲುವಾಗಿ ಅಷ್ಟೇ ಹೊರತು ಬೇರೆ ಅಲ್ಲ. ಪಂಡಿತರೇ, ನೀವು ದಿನನಿತ್ಯ ಪೂಜಾ ಮಾಡ್ತಿದ್ರಿ, ನಿಮ್ಮ ಮಿತ್ರರೆಲ್ಲ ಸಾಯಂಕಾಲದ ಹೊತ್ತು ಅಲ್ಲಿ ಹೋಗ್ತಿದ್ರು, ಮದ್ಯಪಾನ ಮಾಡ್ತಿದ್ರು, ನೃತ್ಯಗಳನ್ನು ನೋಡ್ತಿದ್ರು, ಆಕಿನ ಜೊತೆಗೆ ಇರ್ತಿದ್ರು, ಇವೆಲ್ಲ ಮಾಡ್ತಿದ್ರು. ನಿಮಗೂ ಮನಸ್ಸಿನಲ್ಲಿ ಆಸೆ ಹುಡ್ತಿತ್ತು, ಏನು ಮಾಡಬೇಕು, ನನಗಂಕರು ಹೋಗೋಂಗಿಲ್ಲ, ಈ ಗುಡಿ ದೇವರು ದಿಂಡರು ಇದೇ ಪೂಜಾದ್ರಾಗ ಒದ್ದಾಡೋದ, ದೇವ್ರು ಹಾನೋ ಇಲ್ಲೋ ಅದು ಕೂಡ ನನಗೆ ಗೊತ್ತಿಲ್ಲ, ನಂದಂದ್ರೆ ದೇವ್ರು ಇದ್ರಾಗ ಬರೆದು ಬಿಟ್ಟಾನ, ಏನೋ ಒಮ್ಮೆ ಹೋಗಿ ನೋಡಿ ಬರೋಣ ಅಂತ ಅಂದ್ರೆ ಎಲ್ಲರೂ ನನ್ನ ಕಡೆ ನೋಡ್ತಾರೆ, ಯಾಕೆ ಪಂಡಿತರು ಈಚೆಗಡೆ ಬಂದಿರಿ ಅಂತಂದು, ಅದು ಹೋಗಂಗಿಲ್ಲ, ನಾನು ಹಣೆ ಬಾರ ಏನು ಗುಡಿ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅಂಥೇಳಿ ನಿಮ್ಮ ಚಿಂತನೆ ಇರ್ತಿತ್ತು. ಆ ಹೆಣ್ಮಗಳು ವೇಶ್ಯ ತನ್ನ ಶರೀರನ ಮಾಡ್ತಾ, ನೃತ್ಯ ಮಾಡ್ತಾ, ಇದು ಮಾಡ್ತಾ, ಆಕಿ ಕಣ್ಣಲ್ಲಿ ನೀರು ತಂದ್ಕೊಂಡು, ಭಗವಂತ ನನಗೆ ಇಂಥ ದುರ್ಬರ ಜನ್ಮ ಕೊಟ್ಟಿದ್ದಪ್ಪ, ಇನ್ನೂ ಒಂದು ಜನ್ಮ ಅಂತ ಇತ್ತು ಅಂದ್ರೆ ನನಗೆ ನಿನ್ನ ಗುಡಿ ಮುಂದೆ ಕಲ್ಲು ಮಾಡು, ಮಣ್ಣಿನ ಧೂಳು ಮಾಡು, ಒಂದು ಹುಲ್ಲಿನ ಕಡ್ಡಿ ಮಾಡು, ಏನಾದರೂ ಆ ದೇವಸ್ಥಾನದ ಮುಂದೆ ಮಾಡು ಸ್ವಾಮಿ, ನನಗಿಂಥ ನರಕ ಜೀವನ ಬೇಡ ಸ್ವಾಮಿ ಅಂಥೇಳಿ 24 ಗಂಟೆ ಭಗವಂತನ ನೆನೆಸ್ತಿದ್ಲು. ದೇವರು ದೇವರು ದೇವರು. ಆಕಿನ ಮನಸ್ಸೆಲ್ಲ ಆ ತನ್ನ ಕರ್ಮ ಮಾಡ್ತಾ ಮಾಡ್ತಾ ಮನಸ್ಸೆಲ್ಲ ಭಗವಂತನ ಕಡೆ ಇರ್ತಿತ್ತು. ನೀವು ಕರ್ಮ ಮಾಡ್ತಾ ಮಾಡ್ತಾ ಮನಸ್ಸೆಲ್ಲ ಆಕಿನ ಕಡೆ ಇರ್ತಿತ್ತು. ಹೀಗೆ ಈ ಡಿಫ್ರೆನ್ಸ್ಲಿಂದ ಈಗ ಆಯಿತು ಅಂಥೇಳಿ ಹೇಳ್ತಾರಂತ. ಇದೊಂದು ಕಾಲ್ಪನಿಕ ಕಥೆ. ಅದರದೇ ನಾವು ಜಾಸ್ತಿ ಅದರ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಇಂಟೆನ್ಷನ್ ನಮ್ಮ ಶಾಸ್ತ್ರಗಳಲ್ಲಿ ಸಹಿತ ನಾವು ಭಗವಂತನ ಸೇವೆ, ಭಗವಂತನ ಬಗ್ಗೆ ಮಾಡತಕ್ಕಂಥದ್ದು, ನಮ್ಮ ಮನಸ್ಸಿನ ಒಳಗೆ ನಮ್ಮದೇನು ಚಿಂತನೆ ಇದೆ, ನಾವು ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದನ್ನು ನೋಡ್ತದೆ. ಈಗ ಪಾಪ ಕರ್ಮ ಮಾಡೋದೆಲ್ಲ ಮನಸ್ಸಿನಲ್ಲಿ ಹುಟ್ಟಿದ್ದು, ಅನೇಕ ದುಷ್ಕೃತ್ಯಗಳನ್ನು ಮಾಡೋದೆಲ್ಲ ಮನಸ್ಸಿನ ಪಾಪದಿಂದ ಹುಟ್ಟದ್ದು. ನಾವು ಗಂಗಾ ಒಳಗೆ ಸ್ನಾನ ಮಾಡೋದು ಈ ಶರೀರ ಶುದ್ಧಿ ಆಗ್ತದೆ ಹೊರತು ಮನಸ್ಸು ಶುದ್ಧಿ ಆಗೋದಿಲ್ಲ. ಮನಸ್ಸು ಶುದ್ಧಿಗೆ ಬೇಕಾದಂಥ ಕಾರ್ಯಕ್ರಮಗಳೇ ಬೇರೆ, ಅದಕ್ಕೆ ಪ್ರಾಯಶ್ಚಿತ್ತಗಳೇ ಬೇರೆ. ಆದರೆ ನಾವು ಶರೀರನ ಶುದ್ಧಿ ಮಾಡ್ತೀವಿ, ಮನಸ್ಸನ್ನು ಶುದ್ಧಿ ಮಾಡೋದಿಲ್ಲ. ಒಂದು ಕಡೆ ಉದಾಹರಣೆ ಕೊಡ್ತಾರೆ ಅವರು. ಒಂದು ಕೊಲೆ ಆಗ್ತದೆ, ಒಬ್ಬ ಹೆಣ್ಮಗಳು ಕೊಲೆ ಮಾಡ್ತಾಳೆ ಚಾಕುವಿಂದ. ಅದೇ ಪ್ರಕಾರ ಇನ್ನೊಂದು ಕಡೆ, ಅದೇ ಊರಲ್ಲಿ ಇನ್ನೊಂದು ಕಡೆ ಕೊಲೆ ಆಗ್ತದೆ, ಒಬ್ಬ ಗಂಡಸ ಮಗ ಕೊಲೆ ಮಾಡ್ತಾನೆ. ಅವನು ಚಾಕುವಿನಿಂದ ಹೊಟ್ಟೆಯಲ್ಲಿ ತಿವಿದು ಕೊಲೆ ಮಾಡ್ತಾನೆ, ಅಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ. ಈ ಹೆಣ್ಮಗಳು ಚಾಕುವಿನಿಂದ ಕೊಯ್ದು ಕೊಲೆ ಮಾಡ್ತಾಳೆ, ಇಲ್ಲಿ ಒಂದು ಹೆಣ ಬೀಳ್ತದೆ, ಇಲ್ಲಿ ರಕ್ತ ಬರ್ತದೆ, ಹೊಟ್ಟೆಯಲ್ಲಿ ತಿವಿತಾಳೆ.
ಎರಡೂ ಕೊಲೆಗಳು, ಎರಡೂ ಚಾಕುವಿಂದ ಮಾಡಿದ್ದು. ಇಬ್ಬರು ಜೈಲಿಗೆ ಹೋಗ್ತಾರೆ, ಇಬ್ಬರ ಮೇಲೆ ವಿಚಾರಣೆ ನಡೀತದೆ. ಹೆಣ್ಮಗಳನ್ನ ಕೆಲವು ದಿವಸ ಆದಮೇಲೆ ಬಾಯಿಜ್ಜತ್ತು ಬಿಟ್ಟು ಬಿಡ್ತಾರೆ. ಇಲ್ಲಮ್ಮ, ಗೌರವಪೂರ್ವಕವಾಗಿ ನಿನ್ನ ಬಿಡ್ತಿದ್ದೇವೆ, ನಿಂದೇನು ತಪ್ಪಿಲ್ಲ, ಮನೆಗೆ ಹೋಗುವಂತ. ಅವನಿಗೆ ಲೈಫ್ ಆಗ್ತದೆ. ಎರಡೂ ಕೊಲೆಗಳು, ಎರಡೂ ಚಾಕುವಿಂದ ಹೊಡೆದಿದ್ದು, ಎರಡೂ ಹೊಟ್ಟೆಯಲ್ಲಿ ತಿವಿದಿದ್ದು, ಎರಡೂ ಪ್ರಾಣಗಳು ಹೋಗಿದ್ದು. ಆದ್ರೆ ಅವ್ರಿಗೆ ಲೈಫ್ ಯಾಕಾಯಿತು, ಈಕೆಗೆ ಬಿಟ್ಟುಬಿಟ್ರೆ ಯಾಕೆ ಅಂದ್ರೆ ಇದ್ರ ಹಿಂದಿರ್ತಕ್ಕಂಥ ಉದ್ದೇಶ, ಈಕೆ ಕೊಲೆ ಮಾಡಿದ್ದು ತನ್ನ ಆತ್ಮರಕ್ಷಣೆಗೋಸ್ಕರ, ಈಕೆ ಕೊಲೆ ಮಾಡಿದ್ದು ತನ್ನ ಮರ್ಯಾದೆ ಉಳಿಸ್ಲಿಕ್ಕೆ, ಈಕೆ ಕೊಲೆ ಮಾಡಿದ್ದು ಆ ಬಲಾತ್ಕಾರ, ತನ್ನ ಮೇಲೆ ಬಲಾತ್ಕಾರ ಮಾಡಲಿಕ್ಕೆ ಬಂದಾಗ ತನ್ನ ಆತ್ಮರಕ್ಷಣೆಗಾಗಿ ಕೊಲೆ ಮಾಡಿದ್ದು. ಅವ ಕೊಲೆ ಮಾಡಿದ್ದು ಅವನ ಹೊಟ್ಟೆಯಲ್ಲಿ ಚುಚ್ಚಿ ಕೊಲೆ ಮಾಡಿದ್ದಾನೆ, ಆದರೆ ಅವನ ಆಸ್ತಿ ಇದು ಮಾಡಲಿಕ್ಕೆ, ಅವರ ಮನೆಯಲ್ಲಿ ದುಡ್ಡು ತಗೊಳ್ಳಿಕ್ಕೆ, ಅವನ್ನ ಬೇರೆ ಇದರಲ್ಲಿಂದ ಕೊಲ್ಲಿ ತನ್ನ ಆಸ್ತಿಯನ್ನು ಒಳಗೆ ಮಾಡಲಿಕ್ಕೆ. ಅವನ ಉದ್ದೇಶ ಬೇರೆ, ಈ ಹೆಣ್ಮಗಳ ಉದ್ದೇಶ ಬೇರೆ. ಕ್ರಿಯೆ ಎರಡು ಒಂದೇ, ಎರಡೂ ಕೊಲೆಗಳೇ, ಎರಡೂ ಕಡೆ ಚಾಕು ಉಪಯೋಗನೆ, ಎರಡೂ ಕಡೆ ಪ್ರಾಣ ಹೋಗಿದ್ದೆ. ಅದರ ಇಂಟೆನ್ಷನ್, ಉದ್ದೇಶ ಬೇರೆ ಬೇರೆ ಇದ್ದ ಕಾರಣ ಈಕೆಯನ್ನು ಬಾಯಿದ್ದದ್ದು ಬಿಟ್ಟು ಬಿಡ್ತಾರೆ, ಅವನಿಗೆ ಲೈಫ್ ಆಗ್ತದೆ. ಅದನ್ನೇ ಭಗವಂತ ನಮ್ಮ ಒಳ ಮನಸ್ಸನ್ನು ನೋಡ್ತಾ ಇರ್ತಾನೆ. ನಾವು ಮಾಡಿದ ಪ್ರತಿ ಕಾರ್ಯಕ್ರಮದ ನಮ್ಮ ಹಿಂದಿರ್ತಕ್ಕಂಥ ಉದ್ದೇಶ ಏನು, ಯಾವ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದರಿಂದ ಏನಾದರೂ ದುಡ್ಡು ಏಟಾಗಬೇಕು, ಇದರಿಂದ ನಂದು ಏನಾದರೂ ಇದು ಮಾಡಬೇಕು, ನಾನು ಯಾವುದೋ ಪ್ರಖ್ಯಾತಿ ಹೊಂದಬೇಕು, ಏನೋ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದೀನ, ಅಥವಾ ಕೇವಲ ಭಗವಂತನ ಮೆಚ್ಚಲಿಕ್ಕೆ ಮಾಡ್ತಾ ಇದ್ದೀನ, ಇದು ಇದರ ಹಿಂದಿರ್ತಕ್ಕಂಥ ಉದ್ದೇಶನ ಭಗವಂತ ನೋಡ್ತಾನಂತ. ಅದಕ್ಕೆ ಕಾರಣ ನಾವು ಮನಸ್ಸನ್ನು ಶುದ್ಧ ಮಾಡಿಕೊಂಡು ಪ್ರತಿ ಕಾರ್ಯಕ್ರಮನ ಭಗವಂತನಿಗೆ ಸಮರ್ಪಣೆ ಎಂಬ ಭಾವದಿಂದ ಮಾಡಬೇಕು ಅಂತ ಹೇಳಲಿಕ್ಕೆ ಈ ಒಂದು ಕಥೆಗಳು ಅಷ್ಟೇ ಹೊರತು ಬೇರೆ ಏನು ಉದ್ದೇಶ ಅಲ್ಲ. ಯಾರನ್ನೋ ನಿಂದೆ ಮಾಡೋದಲ್ಲ, ಯಾರನ್ನೋ ಸ್ತುತಿ ಮಾಡೋದಲ್ಲ. ಉದ್ದೇಶ ಮೇನ್ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಉದ್ದೇಶನ ನಾವು ಭಗವಂತ ನೋಡ್ತಾನ ಅಂತ ಹೇಳಿಕೆ ಕಥೆ. ಭಾರತ್ ಮಾತಾಗೆ ಎಲ್ಲರಿಗೂ ನಮಸ್ಕಾರ.